ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ವೋಟಿಗಾಗಿ ವಾಮಚಾರದ ಮೊರೆ ಹೋದ ವಿ ಸೋಮಣ್ಣ. ಅನಾಥಾಶ್ರಮದಲ್ಲಿ ಹರ್ಷದಿಂದ ಆಚರಿಸಲಾದ ಸಿದ್ಧಸ್ವಾಮಿ 35ನೇ ಹುಟ್ಟುಹಬ್ಬ. ಏಪ್ರಿಲ್ 5ರಂದು ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಜಯಂತಿಯನ್ನು ಸರಳವಾಗಿ ಆಚರಿಸೋಣ. ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ. ಸುದ್ದಿಯ ವಿವರಗಳು. ತುಮಕೂರು ಜಿಲ್ಲೆಯ ಲೋಕಸಭಾ ಚುನಾವಣೆ ಅಭ್ಯರ್ಥಿ ವಾಮಚಾರದಿಂದ ಜನರಿಗೆ ಮೋಡಿ ಮಾಡಲು ಮುಂದಾದರೆ ಅಥವಾ ಎದುರಾಳಿ ಅಭ್ಯರ್ಥಿಯ ಮಣಿಸಲು ವಾಮಚಾರದ ಮೊರೆ ಹೋದರೆ ಬಿಜೆಪಿ ಜೆಡಿಎಸ್ ಬೆಂಬಲಿತ ಮೈತ್ರಿ ಅಭ್ಯರ್ಥಿಗೆ ಇಂತಹ ಕೀಳುಮಟ್ಟದ ರಾಜಕೀಯ ಸಮಾಜವೇ ಎಂದು ಸಾರ್ವಜನಿಕರ ಮಾತು. ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸುವ ಉದ್ದೇಶದಿಂದ ವಾಮಚಾರದ ಮೊರೆ ಹೋದ ವಿ ಸೋಮಣ್ಣ ತುಮಕೂರು ಜಿಲ್ಲೆಯ ಪ್ರತಿಷ್ಠಿತ ಹೆಣ್ಣು ದೇವತೆಯ ದೇವಾಲಯದಲ್ಲಿ ನಡೆದ ವಾಮಚಾರದ ಘಟನೆ. ವಾಮ ಮಾರ್ಗದಲ್ಲಿ ಲೋಕಸಭೆಗೆ ಪ್ರವೇಶ ಮಾಡಲು ಮುಂದಾದ ವಿ ಸೋಮಣ್ಣ ವಾಮಚಾರದ ಮೂಲಕ ಚುನಾವಣೆ ಮಾಡುವ ವ್ಯಕ್ತಿಯಿಂದ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯವೇ? ಇದರಿಂದ ಮತದಾರರ ಒಲವು ಮತ್ತು ನಿಲುವು ಎಂಬುದನ್ನು ಕಾದು ನೋಡಬೇಕಿದೆ. ಸಿದ್ಧಸ್ವಾಮಿ 35ನೇ ಹುಟ್ಟುಹಬ್ಬವನ್ನು ಅಮರ್ ಚಾಚಾ ಜವಾಹರ್ಲಾಲ್ ನೆಹರು ಅನಾಥಾಶ್ರಮದಲ್ಲಿ ಹರ್ಷದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಿವಶಂಕರ್, ಅತಿಥಿಯಾಗಿ ರಾಹುಲ್ ಗಾದಾ, ಅಧ್ಯಕ್ಷ ಸ್ಥಾನವನ್ನು ಸಿದ್ಧಸ್ವಾಮಿ ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳ ಶಿವಶಂಕರ್ ಅವರು, ಸಿದ್ಧಸ್ವಾಮಿ ಅವರು ಸಾಮಾಜಿಕ ಕಳಕಳಿ ಉಳ್ಳ ವ್ಯಕ್ತಿ. ಯಾವುದೇ ಸಂದರ್ಭದಲ್ಲಿ ದೀನ ದಲಿತ ಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡುವುದು ಇಂತಹ ಗುಣ ಹೊಂದಿರುವಂತ ವ್ಯಕ್ತಿ ಎಂದರು. 1 ತಿಂಗಳವರೆಗೆ ಬೇಕಾದಂತ ಅಡಿಗೆ ಸಾಮಾನುಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪ್ರೇಮ್, ದಿಲೀಪ್, ಆಕಾಶ್, ಸಂದೀಪ್, ಬಸವರಾಜ ಸ್ವಾಮಿ, ವಿಶಾಲ್ ಸ್ವಾಮಿ, ಸಚಿನ್, ನವನಾಥ್ ಎಲ್ಲ ಬಂಧು ಮಿತ್ರರು ಹರ್ಷದಿಂದ ಅನಾಥ ಮಕ್ಕಳ ಜೊತೆ ಹುಟ್ಟುಹಬ್ಬದ ಆಚರಿಸಲಾಯಿತು. ಲೋಕಸಭಾ ಸಾರ್ವತ್ರಿಕ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಜಯಂತಿಯನ್ನು ಏಪ್ರಿಲ್ 5ರಂದು ಸರಳ ಹಾಗೂ ಸಾಂಕೇತಿಕವಾಗಿ ಆಚರಿಸೋಣ ಎಂದು ಬೀದರ್ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಹೇಳಿದರು. ಅವರು ಬುಧವಾರ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಜಯಂತಿ ಅಂಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಜಯಂತಿಯನ್ನು ಎಲ್ಲರೂ ಸೇರಿ ಆಚರಿಸೋಣ. ಎಲ್ಲಾ ಸರ್ಕಾರಿ ಕಚೇರಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಏಪ್ರಿಲ್ 5ರಂದು ಪೂಜೆ ಸಲ್ಲಿಸಬೇಕು. ನಗರಸಭೆ ವತಿಯಿಂದ ಜಗಜೀವನ್ ರಾಮ್ ಪುತ್ಥಳಿ ಸ್ವಚ್ಛತೆ ಮಾಡುವಂತೆ ನಗರಸಭೆ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಏಪ್ರಿಲ್ 5ರಂದು ಬೆಳಗ್ಗೆ 9 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಬೀದರ್ ನಗರದಲ್ಲಿರುವ ಜಗಜೀವನ್ ರಾಮ್ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಲಾಗುತ್ತದೆ. ಎಲ್ಲರೂ ಸೇರಿ ಬೀದರ್ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಯಶಸ್ವಿಯಾಗಿ ಆಚರಿಸೋಣ ಎಂದು ಹೇಳಿದರು.
ರಾಷ್ಟ್ರೀಯ ಜಾನುವಾರು ನಿಯಂತ್ರಣ ಕಾರ್ಯಕ್ರಮದಡಿ 5ನೇ ಸುತ್ತಿನ ಕಾಲು ಬಾಯಿ ಜ್ವರ ಲಸಿಕೆ ಕಾರ್ಯಕ್ರಮವು ಜಿಲ್ಲಾ ಮಟ್ಟದಲ್ಲಿ ಬೀದರ್ ನಗರದ ರಾಮಕೃಷ್ಣ ಆಶ್ರಮದ ಗೋಶಾಲೆಯ ಆವರಣದಲ್ಲಿ ಗೋಮಾತೆಗೆ ಪೂಜೆ ಸಲ್ಲಿಸಿ ಜಾನುವಾರುಗಳಿಗೆ ಲಸಿಕೆ ಹಾಕಿ ಸಸಿಗೆ ನೀರು ಒಯ್ಯುವ ಮೂಲಕ ಲಸಿಕೆ ಕಾರ್ಯಕ್ರಮಕ್ಕೆ ಬೀದರ್ನ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಕೆಸಿ ವೀರಣ್ಣ ಅವರು ಚಾಲನೆ ನೀಡಿದರು. ಈ ಲಸಿಕಾ ಕಾರ್ಯಕ್ರಮವು ಜಿಲ್ಲಾದ್ಯಂತ ದಿನಾಂಕ 1-4-2024 ರಿಂದ 30-4-2024 ರವರೆಗೆ ರೈತರ ಮನೆ ಬಾಗಿಲಿಗೆ ಲಸಿಕೆದಾರರು ಆಗಮಿಸಿ ದನ ಹಾಗೂ ಎಮ್ಮೆಗಳಿಗೆ ಎಫ್ಎಂಡಿ ಲಸಿಕೆಯನ್ನು ಉಚಿತವಾಗಿ ತಮ್ಮ ಜಾನುವಾರುಗಳಿಗೆ ಹಾಕಿಸಿಕೊಂಡು ರೋಗವನ್ನು ತಡೆಗಟ್ಟಲು ಮತ್ತು ಎಫ್ಎಂಡಿಸಿಪಿ ಕಾರ್ಯಕ್ರಮವನ್ನು ಎಲ್ಲ ರೈತ ಬಾಂಧವರು ಸದುಪಯೋಗ ಪಡೆದುಕೊಳ್ಳಲು ಗಣ್ಯರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬೀದರ್ ನಗರದ ರಾಮಕೃಷ್ಣ ಆಶ್ರಮದ ಶ್ರೀ ಜ್ಯೋತಿರ್ಮಯ ಸ್ವಾಮೀಜಿ ಅವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಶುಪಾಲನಾ ಮತ್ತು ಪಶು ವೈದ್ಯ ಸೇವಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ನರಸಪ್ಪ ಎಡಿ, ಪಾಲಿ ಕ್ಲಿನಿಕ್ ಉಪನಿರ್ದೇಶಕರಾದ ಡಾಕ್ಟರ್ ರವೀಂದ್ರ ಕುಮಾರ್ ಭೌರೆ, ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಉದಯ್ ಕುಮಾರ್, ವೃತ್ತಿಯಲ್ಲಿ ವಕೀಲರಾಗಿರುವ ಸಾಗರ್ ಖಂಡ್ರೆ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಂದು ಬೀದರ್ ವಕೀಲ ಸಂಘದ ಸದಸ್ಯರನ್ನು ಬಾರ್ ಅಸೋಸಿಯೇಷನ್ ಭೇಟಿ ಮಾಡಿ ಬರುವ ಮೇ 7ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲ ನೀಡುವಂತೆ ಮನವಿ ಮಾಡಿದರು. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಿಂದ ಕಾನೂನು ಪದವಿ ಮುಗಿಸಿರುವ ಸಾಗರ್ ಖಂಡ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇಂಟರ್ನ್ಶಿಪ್ ಮಾಡಿದ್ದಾರೆ. ಜಿಲ್ಲಾ ವಕೀಲ ಸಂಘದವರಿಗೆ ಸಾಗರ್ ಖಂಡ್ರೆ, ನಾನು ಕೂಡ ನಿಮ್ಮಲ್ಲೇ ಒಬ್ಬನಾಗಿದ್ದು ನಿಮ್ಮ ಬಾರ್ ಅಸೋಸಿಯೇಷನ್ ಸದಸ್ಯನಾಗಿದ್ದೇನೆ. ಬರುವ ಚುನಾವಣೆಯಲ್ಲಿ ನೀವು ನನ್ನನ್ನು ಬೆಂಬಲಿಸಿ ಆಶೀರ್ವಾದ ಮಾಡಿದರೆ ನೀವೆಲ್ಲರೂ ಹೆಮ್ಮೆ ಪಡುವ ರೀತಿಯಲ್ಲಿ ಕೆಲಸ ಮಾಡುತ್ತೇನೆ ಎಂದರು. ಕಳೆದ 10 ವರ್ಷಗಳಲ್ಲಿ ನಾನು ಮಾಡಿರುವ ಪ್ರಾಮಾಣಿಕ ಸೇವೆ, ಭ್ರಷ್ಟಾಚಾರ ರಹಿತ ಆಡಳಿತ, ಒಂದೇ ಒಂದು ಕಪ್ಪು ಚುಕ್ಕೆ ಬರದ ಹಾಗೆ ಸ್ವಚ್ಛವಾಗಿ ನೀಡಿರುವ ಆಡಳಿತವೇ ಹಾಗೂ ನನ್ನ ನಿಷ್ಠಾವಂತ ಕಾರ್ಯಕರ್ತರ ಸೇವೆಯ ಮತ್ತೊಮ್ಮೆ ನನ್ನ ಗೆಲುವಿಗೆ ಶ್ರೀರಕ್ಷೆಯಾಗಲಿದೆ ಎಂದು ಹುಡುಗಿ ಹಾಗೂ ಚಿಟ್ಟಗುಪ್ಪ ಪಟ್ಟಣದಲ್ಲಿ ಆಯೋಜಿಸಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಕೇಂದ್ರ ಸಚಿವ ಭಗವಂತ್ ಖೂಬಾ ನುಡಿದರು. ಕಳೆದ 10 ವರ್ಷಗಳಲ್ಲಿ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಳಿತ ಹಿಡಿದ ಮೇಲೆ ಪ್ರತಿಯೊಬ್ಬರಿಗೂ ಅಭಿವೃದ್ಧಿ ಕಾಣಲು ಅವಕಾಶ ನೀಡಲಾಗಿದೆ. ಜನರ ಜೀವನ ಮಟ್ಟ ಸುಧಾರಿಸಿದೆ. ಆದರೆ ಕಾಂಗ್ರೆಸ್ ಸರ್ಕಾರದ 10 ವರ್ಷಗಳಲ್ಲಿ 2G ಹಗರಣ, ಕಲ್ಲಿದ್ದಲು ಹಗರಣ, ಕಾಮನ್ವೆಲ್ತ್ ಹಗರಣದಂತಹ ಭ್ರಷ್ಟಾಚಾರ ಹೆಚ್ಚಾಗಿತ್ತು. ನಮ್ಮ ಸರ್ಕಾರದಲ್ಲಿ ಒಂದೇ ಒಂದು ಹಗರಣಗಳು ನಡೆದಿಲ್ಲ. ಮೋದಿ ಸರ್ಕಾರ 400ಕ್ಕಿಂತ ಹೆಚ್ಚು ಸ್ಥಾನಗಳು ಗೆಲ್ಲಲು ನಮ್ಮ ಮೋದಿ ಸರ್ಕಾರದ ಆಡಳಿತಕ್ಕೆ ಶ್ರೀರಕ್ಷೆಯಾಗಲಿದೆ ಎಂದರು. ಬೀದರ್ ಕಲಬುರಗಿ ರೈಲ್ವೆ ಲೈನ್ 30 ವರ್ಷದಿಂದ ನೆನಗುದ್ದಿಗೆ ಬಿದ್ದಿತು. ನಾನು ಸಂಸದನಾಗಿ ಕೇವಲ 3 ವರ್ಷದಲ್ಲಿ ಮುಗಿಸಿ ಪ್ರಧಾನಮಂತ್ರಿಗಳಾದ ಉದ್ಘಾಟನೆಗೊಳಿಸಿರುವೆ. ಏರ್ಪೋರ್ಟ್ ನಾನು ಮಾಡಿಸಿರುವೆ. FM ಕೇಂದ್ರ ಪ್ರಾರಂಭಿಸಿರುವೆ. ಸಿಪೆಟ್ ಕಾಲೇಜು ಪ್ರಾರಂಭಿಸಿರುವೆ. ಆದರೆ ಖಂಡ್ರೆ ಕುಟುಂಬದಿಂದ ಕಳೆದ 65 ವರ್ಷಗಳಲ್ಲಿ ಜಿಲ್ಲೆಗೆ ನೀಡಿರುವ ಕೊಡುಗೆಯನ್ನು ಪ್ರಶ್ನಿಸಿದರು. ಲೋಕಸಭಾ ಚುನಾವಣೆ ಇದು ದೇಶದ ಹಿತಕ್ಕಾಗಿ ಇರುವಂತಹ ಚುನಾವಣೆ. ಲೋಕಸಭಾ ಚುನಾವಣೆ ದೇಶದ ಸುರಕ್ಷತೆಗಾಗಿ ಇರುವಂತಹ ಚುನಾವಣೆ. ಲೋಕಸಭಾ ಚುನಾವಣೆ ದೇಶದ 140 ಕೋಟಿ ಜನರ ಹಿತವನ್ನು ಕಾಪಾಡುವಂತ ಚುನಾವಣೆ. ಲೋಕಸಭಾ ಚುನಾವಣೆ 140 ಕೋಟಿ ಜನರ ಆಂತರಿಕ ಮತ್ತು ಬಾಹ್ಯ ಸುರಕ್ಷತೆಗೆ ಮಹತ್ವವನ್ನು ಕೊಡುವಂತ ಚುನಾವಣೆ. ಆದರೆ ಕಾಂಗ್ರೆಸ್ಸಿನವರು ಕಳೆದ 75 ವರ್ಷಗಳಲ್ಲಿ 60 ವರ್ಷಗಳ ಕಾಲ ದುರಾಡಳಿತವನ್ನು ಮಾಡಿದ್ದಂತ ಈ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಎಂದೂ ದೇಶದ ಚುನಾವಣೆ ಅಂತ ಜನರ ಮಧ್ಯದಲ್ಲಿ ಚುನಾವಣೆ ಮಧ್ಯದಲ್ಲಿ ಅವರು ಬಿಂಬಿಸಲಿಲ್ಲ. ಕಾರಣ ದೇಶದ ಮೇಲೆ ಅವರ ಭಕ್ತಿ ಇಲ್ಲ. ಕಾಂಗ್ರೆಸ್ಸಿನವರಿಗೆ ದೇಶದಲ್ಲಿರುವಂತಹ ನಾನಾ ಧರ್ಮ, ಜಾತಿ, ಭಾಷಾ, ಪಂಥ, ಪ್ರಾಂತ, ಪರಂಪರೆ, ಸಂಸ್ಕೃತಿಯ ಮೇಲೆ ಅವರ ಪ್ರೀತಿ, ವಿಶ್ವಾಸ, ನಂಬಿಕೆ. ಹೀಗಾಗಿ ಸಮಯಕ್ಕೆ ಅನೇಕ ನಾನಾ ಸುಳ್ಳು ಭರವಸೆಗಳು, ಮೋಸದ ಮಾತುಗಳು, ಜಾತಿ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತಿ ಮತದ ಓಲೈಕೆ ರಾಜಕಾರಣವನ್ನ ಮಾಡಿ ತದನಂತರ ತೋಳ್ಬಲ, ಹಣಬಲದ ಮೇಲೆ ಚುನಾವಣೆ ಮಾಡುವುದಾಗಿರ್ಬೋದು.
ನಿಶಕ್ತ ವರ್ಗಕ್ಕೆ ಬೆದರಿಗೆ ಭಯವನ್ನು ಹುಟ್ಟಿಸಿ ಚುನಾವಣೆ ಮಾಡಿದ್ದಾಗಿರ್ಬೋದು. ಹೀಗಾಗಿ 60 ವರ್ಷಗಳ ಕಾಲ ಆ ಪಕ್ಷ ದೇಶದ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಹಿಂದಕ್ಕೆ ತಳ್ಳಲ್ಪಟ್ಟಿದೆ. ಇಲ್ಲಾಂದ್ರೆ ಭಾರತೀಯರಲ್ಲಿರುವಂತ ಸಾಮರ್ಥ್ಯ, ಭಾರತೀಯರಿರುವಂತ ಶ್ರಮಜೀವಿತನ ವಿಶ್ವದಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಇಲ್ಲ. ಭಾರತ ಒಂದಾನೊಂದು ಕಾಲಕ್ಕೆ ವಿಶ್ವಗುರುವಾಗಿದ್ದು ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ, ಚಿಕಿತ್ಸಾ ಕ್ಷೇತ್ರದಲ್ಲಿ, ಗಣಿತ ಕ್ಷೇತ್ರದಲ್ಲಿ, ಸಾಹಿತ್ಯಿಕ ಕ್ಷೇತ್ರದಲ್ಲಿ ಇಷ್ಟೆಲ್ಲ ನಮ್ಮ ವಿರಾಸತನ ಇಟ್ಕೊಂಡು ಸ್ವಾತಂತ್ರ್ಯದ ನಂತರ ಕಾಂಗ್ರೆಸ್ ಕೇವಲ ಅಧಿಕಾರದ ಬೆನ್ನು ಬಿದ್ದು ದೇಶ ಮತ್ತು ದೇಶದ ಜನರ ಹಿತವನ್ನ ಸಂಪೂರ್ಣವಾಗಿ ಹಿಂದಿಕ್ಕಿ ಕನಸನ್ನ ನುಚ್ಚುನೂರು ಮಾಡಿದೆ. ಒಂದು ಉದಾಹರಣೆ, ಕೇವಲ 10 ವರ್ಷದ ಕಾಂಗ್ರೆಸ್ ಸರ್ಕಾರದ ನಾನು ಕೆಲವು ವಿಫಲತೆಗಳನ್ನ ನೀವೆಲ್ಲರಿಗೂ ಇಷ್ಟಪಡ್ತೀನಿ. 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೀವೆಲ್ಲರೂ ಸ್ವಲ್ಪ ನೆನಪಿಸ್ಕೊಳ್ಳಿ, ಆ 10 ವರ್ಷದ ಕಾಲದಲ್ಲಿ ದಿನಾ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ನಾನಾ ಬಗೆಯ ಹಗರಣಗಳು ಸುದ್ದಿಗಳನ್ನ ಬರ್ತಾ ಇತ್ತು. ಅಷ್ಟೇ ಅಲ್ಲ, 12 ಲಕ್ಷಕ್ಕೂ ಕೋಟಿ ಹೆಚ್ಚು ಹಣವನ್ನ ಭ್ರಷ್ಟಾಚಾರವನ್ನ ಮಾಡಿದಂತ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಕಾಂಗ್ರೆಸ್ ಸರ್ಕಾರ. ಅಷ್ಟೇ ಅಲ್ಲ, ಬ್ಯಾಂಕಿನ ವ್ಯವಸ್ಥೆಯನ್ನ ಫೋನ್ ಮುಖಾಂತರ ತಮಗೆ ಇಷ್ಟ ಬಂದವರಿಗೆ ಕಮಿಷನ್ ಅನ್ನ ಪಡೆದು ಸಾಲವನ್ನು ಕೊಡಿಸಿ ಬ್ಯಾಂಕ್ಗಳನ್ನ ದಿವಾಳಿ ಸ್ಥಿತಿಗೆ ತಂದೊಡ್ಡಿತ್ತು. ಇವೆಲ್ಲದರ ಕಾರಣವಾಗಿ ದೇಶದಲ್ಲಿ ಅಭಿವೃದ್ಧಿನ ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಯಾವುದೇ ಒಂದು ದೇಶದ ಅಭಿವೃದ್ಧಿನ ನಿಂತು ಹೋದ್ಮೇಲೆ ಅರ್ಥವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಪಾತಾಳಕ್ಕೆ ಹೋಗ್ತಿದೆ, ನೆಲಕರಿಸ್ತದೆ. ಆ ಸಮಯದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ನೆಲಗಚ್ಚಿ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೆಚ್ಚಾಯಿತು. ದೇಶದ ಜನರ ಮನಸ್ಸಿನಲ್ಲಿ ಅಸಮಾಧಾನವನ್ನು ಹೆಚ್ಚಾಯಿತು. ದೇಶದ ಜನರ ಮುಂದಿನ ಪೀಳಿಗೆಯ ಭವಿಷ್ಯವನ್ನ ಸಂಪೂರ್ಣವಾಗಿ ಕತ್ತಲಲ್ಲಿ ತಳ್ಳಲ್ಪಟ್ಟಿದೆ ಅನ್ನುವಂತ ಭಾವನೆ ನಮ್ಮದು. ಅನೇಕ ನಮ್ಮ ಯುವ ವಿದ್ಯಾವಂತರು ದೇಶವನ್ನ ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ಹೋಗಿ ತಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಪ್ರಾರಂಭವನ್ನು ಮಾಡಿದ್ರು. ದೇಶದಲ್ಲಿ ಕರೆಂಟಿನ ಉತ್ಪಾದನೆ ಇಲ್ಲ, ಕರೆಂಟ್ ಸರಿಯಾದ ಸಮಯಕ್ಕೆ ಸರಬರಾಜಾಗ್ತಿದೆ, ರೂಪಾಯಿ ಅಪಮೌಲ್ಯವಾಯಿತು. ಇವೆಲ್ಲದರ ಕಾರಣಕ್ಕಾಗಿ ದೇಶದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಬೇಡ ಅನ್ನುವಂತ ಭಾವನೆಯನ್ನು ಬಂದಾಗ ಭಾರತೀಯ ಜನತಾ ಪಕ್ಷ 12 ವರ್ಷ ಯಶಸ್ವಿಯಾಗಿ ಗುಜರಾತಿನ ಮುಖ್ಯಮಂತ್ರಿಯನ್ನ ಆಗಿದ್ದವರು ನರೇಂದ್ರ ಮೋದಿ ಅವರನ್ನು ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದ ಮೇಲೆ ಆ ನಿರಾಸೆಯಲ್ಲಿ ಮುಳುಗಿ ಹೋಗಿದ್ದಂತ ದೇಶದ ನಾಗರಿಕರು ಒಂದು ಆಶಾಕಿರಣವನ್ನ ಅವರಿಗೆ ಕಾಣಿದ್ದು ಅದು ನರೇಂದ್ರ ಮೋದಿ ಅವರಲ್ಲಿ, ಭಾರತೀಯ ಜನತಾ ಪಕ್ಷದಲ್ಲಿ. ಮೋದಿ ಅವರು ಕೇವಲ 9 ತಿಂಗಳಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ 444 ಬೃಹತ್ ಸಭೆಗಳನ್ನು ಮಾಡಿ ದೇಶದ 125 ಕೋಟಿ ಜನರ ವಿಶ್ವಾಸವನ್ನ ಗೆದ್ದಿ ಭರವಸೆಯನ್ನ ಕೊಟ್ಟು 2014ರ ಚುನಾವಣೆಯಲ್ಲಿ 30 ವರ್ಷದ ನಂತರ ಒಂದು ಪಕ್ಷಕ್ಕೆ ಪೂರ್ಣ ಬಹುಮತದ ಸರ್ಕಾರವನ್ನು ಆಶೀರ್ವಾದ ಮಾಡಿದಂತ ದೇಶದ 125 ಕೋಟಿ ಜನ. ಆ ಸಮಯದಲ್ಲಿ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ದೇಶದ ಬಡವರು, ದೀನರು, ದಲಿತರು,
ವಂಚಿತರು, ಮಹಿಳೆಯರು, ಯುವಕರು, ರೈತರಿಗೆ ಸುಮಾರು 106 ಯೋಜನೆಗಳನ್ನ ರೂಪಿಸಿ ಅಧಿಕಾರಿಗಳಿಗೆ ಗುರಿಯನ್ನು ಕೊಟ್ಟು ಸಮಯ ಸೀಮದಲ್ಲಿ ಎಲ್ಲ ಯೋಜನೆಗಳ ಅನುಷ್ಠಾನವನ್ನಗೊಳಿಸಿ ಇವತ್ತು ದೇಶದಲ್ಲಿ 71 ಕೋಟಿ ಜನ ನರೇಂದ್ರ ಮೋದಿ ಅವರ ಸರ್ಕಾರದ ಲಾಭಗಳನ್ನು ಪಡೆದು ಲಾಭಾರ್ಥಿಗಳಾಗಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.